ಓಕೆ, ಈಗ ಒಂದಷ್ಟು ರಿಡಲ್ಸ್ಗಳನ್ನು ಕೇಳ್ತೀನಿ ಇಬ್ಬರಿಗೂ ಕೂಡ. ಯಾರು ಜಾಸ್ತಿ ಪಾಯಿಂಟ್ಸ್ ಬರುತ್ತೆ ನೋಡುವಂಥ ಒಂದು ಟಾಸ್ಕ್ ಇದು, ಓಕೆನಾ? ಫನ್ನಿ ಕ್ವೆಶನ್ಸ್, ರಿಡಲ್ಸ್ ಥರ. ಯಾವ ಮಂತಲ್ಲಿ ಜನ ತುಂಬ ಕಡಿಮೆ ನಿದ್ದೆ ಮಾಡ್ತಾರೆ? ಕಡಿಮೆ ನಿದ್ದೆ ಮಾಡೋದು ಮಂತು ಪ್ರಾಯಶಃ ಬಿಸಿಲು ಇದ್ದ ಕಡೆ ಹೋದರೆ ಮೇನಲ್ಲಿ. ನಿಮ್ಮ ಆನ್ಸರ್ ಸರ್? ಅದು ಮೇ ಜೂನ್, ಅಂದರೆ ಜೂನ್ ಸ್ಟಾರ್ಟಿಂಗ್. ಡಿಸೆಂಬರ್. ನೋ. ಯಾವ ಮಂತಲ್ಲಿ ಜನ ಕಡಿಮೆ ನಿದ್ದೆ ಮಾಡ್ತಾರ? ಯಾವ ಮಂತಲ್ಲಿ? ಯಾವ ಮಂತ? ಓಕೆ, ಸೊ ಇಬ್ಬರಿಗೂ ಪಾಯಿಂಟ್ಸ್ ಇಲ್ಲ. ಫೆಬ್ರವರಿ. ಯಾಕೆ? ಇಟ್ ಹ್ಯಾಸ್ ಓನ್ಲಿ 28 ಡೇಸ್. ಕಡಿಮೆ ನಿದ್ರೆನಾ? ಓಕೆ, ಶಾರ್ಟೆಸ್ಟ್ ಮಂತ್. ಇಷ್ಟು ಶಾರ್ಪ್ ಆಗಿರುತ್ತಾ? ಓಕೆ ಓಕೆ, ಆಯ್ತು. ಸೆಕೆಂಡ್ ಕ್ವೆಶನ್, ಇದರಲ್ಲಿ ಯಾರು ಆನ್ಸರ್ ಮಾಡಿದ್ರೆ ನೋಡೋಣ. ಓಕೆ, ವಾಟ್ ಗೋಸ್ ಅಪ್ ಬಟ್ ನೆವರ್ ಕಮ್ಸ್ ಡೌನ್? ಯಾವಾಗಲೂ ಜಾಸ್ತಿ ಆಗ್ತಿರುತ್ತೆ, ಕಡಿಮೆ ಅಂತೂ ಆಗಲ್ಲ. ಏನು ಜಾಸ್ತಿ ಆಗ್ತಿರುತ್ತೆ, ಕಡಿಮೆ ಅಂತೂ ಆಗಲ್ವಾ? ಜಾಗದ ರೇಟು. ಸೈಟ್ ರೇಟ್. ಆಮೇಲೆ ಬೇರೆ ಯಾವಾಗಲೂ ಜಾಸ್ತಿ ಆಗ್ತಿರುತ್ತೆ, ಕಡಿಮೆ ಅಂತೂ ಆಗಲ್ಲ. ಏಜು. ಯೆಸ್, ರೈಟ್ ಆನ್ಸರ್. ಏಜ್. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್, ಮೌಂಟ್ ಎವರೆಸ್ಟ್ ಡಿಸ್ಕವರ್ ಆಗೋಕ್ಕಿಂತ ಮುಂಚೆ ಯಾವುದು ತುಂಬ ಹೈಯೆಸ್ಟ್ ಮೌಂಟೇನ್ ಆಗಿತ್ತು? ಕೇಟುನಾ? ಮೌಂಟ್ ಅಬು. ನೋ. ಮೌಂಟ್ ಯಾವುದೋ ಒಂದು ಇತ್ತಪ್ಪ, ಫಾರಿನ್ದಲ್ವಾ, ಇಂಡಿಯಾದಲ್ಲ. ಐ ಡೋಂಟ್ ನೋ. ಇಲ್ಲ, ಅದು ಆ ಉತ್ತರವೇ ಅಲ್ಲ. ಅದು ಹೌದಾ? ಆ ಉತ್ತರವೇ ಅಲ್ಲ, ಉಲ್ಟಾ ಉತ್ತರವ. ಜನರಲ್ ಉತ್ತರ. ಮೌಂಟ್ ಎವರೆಸ್ಟ್. ಇನ್ನೊಂದ್ಸರಿ ಕೇಳಿ. ಮೌಂಟ್ ಎವರೆಸ್ಟ್ ಡಿಸ್ಕವರ್ ಆಗೋಕ್ಕಿಂತ ಮುಂಚೆ ಯಾವುದು ಹೈಯೆಸ್ಟ್ ಮೌಂಟೇನ್ ಆಗಿತ್ತು? ಅದೇ ಮೌಂಟ್ ಎವರೆಸ್ಟ್. ರೈಟ್ ಆನ್ಸರ್. ಅಂತ ಗೊತ್ತಿರಲಿಲ್ಲ ಅದಕ್ಕೆ. ಬಿಕಾಸ್ ಇನ್ನು ಡಿಸ್ಕವರ್ ಆಗಿರಲಿಲ್ಲ ಅಷ್ಟೇ ಮೌಂಟ್ ಎವರೆಸ್ಟ್ ಅವಾಗ ಅಂತ. ಓಕೆ, ನಿಮ್ಮ ನೆಕ್ಸ್ಟ್ ಕ್ವೆಶನ್, ನಮಗೆ ಸಂಬಂಧಪಟ್ಟಿರುವಂಥ ಒಂದು ವಸ್ತು ನಮಗಿಂತ ಜಾಸ್ತಿ ಬೇರೆಯವರೇ ಯೂಸ್ ಮಾಡ್ತಾರೆ, ಏನದು? ಹೆಸರು. ಸೂಪರ್ ಸರ್. ಸೊ ಅಲ್ಲಿಗೆ ಇಬ್ಬರು 2-2 ಅಲ್ಲ, ಇವರು 2 ನೀವು 1, ಓನ್ಲಿ 1 ತಗೊಂಡಿದ್ದೀರಾ. ಎಸ್, ನಿಮ್ಮ ನೆಕ್ಸ್ಟ್ ಕ್ವೆಶನ್, ಇಬ್ಬರು ಮಕ್ಕಳು, ಒಂದೇ ತಾಯಿಯ ಇಬ್ಬರು ಮಕ್ಕಳು, ಆದರೆ ಅವರಿಬ್ಬರು ಟ್ವಿನ್ಸ್ ಅಲ್ಲ. ಹೇಗೆ? ಇಬ್ಬರು ಮಕ್ಕಳು ಬಟ್ ದೇ ವರ್ ನಾಟ್ ಟ್ವಿನ್ಸ್. ಒಂದೇ ತಾಯಿಯ ಇಬ್ರು ಮಕ್ಕಳು ಒಂದೇ ದಿನ ಹುಟ್ಟಿರ್ತಾರೆ, ಆದರೆ ಅವರು ಟ್ವಿನ್ಸ್ ಅಲ್ಲ. ಇಬ್ರು ಮಕ್ಕಳು ಸೇಮ್ ಟೈಮ್ ಬಾರ್ನ್, ಬಟ್ ಅದೇ ಟ್ವಿನ್ಸ್ ಅಲ್ಲ. ಒಂದೇ ತಾಯಿಗೆ ಇಬ್ರು ಮಕ್ಕಳು ಸೇಮ್ ಟೈಮಲ್ಲೆಲ್ಲ ಹುಟ್ಟಿರ್ತಾರೆ. ಸೇಮ್ ಟೈಮಲ್ಲೂ ಅವಳಿ ಜವಳಿ ಮಕ್ಕಳು ಹುಟ್ಟಲ್ಲ, ಒಂದಾದ್ಮೇಲೆ ಹುಟ್ಟುತ್ತೆ ಸರ್. ಒಂದೇ ದಿನ ಹುಟ್ಟಿದ, ಬಟ್ ಅವ್ರ ಅಣ್ಣ ತಮ್ಮ ಅಲ್ಲ. ಟ್ವಿನ್ಸ್ ಅಲ್ಲ. ಏನಿದು? ಏನೋ ಗೊತ್ತಿಲ್ಲಪ್ಪ, ಇಷ್ಟೆಲ್ಲ ಹುಷಾರಿಲ್ಲ. ನಾನು ಇಷ್ಟೆಲ್ಲ ಹುಷಾರಿದ್ರೆ ನಾನು ಡಾಕ್ಟರ್ ಆಗಿಬಿಡ್ತಿದ್ದೆ. ಓ, ಅರ್ಥ ಆಯ್ತಾ ನಿಮಗೆ? ಮೂರು ಜನ ಮಕ್ಕಳು ಅಂತ. ಟ್ರಿಪ್ಲೆಟ್ಸ್ ಅಂದರೆ ಅವಳಿ ಜವಳಿ ಥರ 3 ಜನ ಮಕ್ಕಳು ಆಗ್ತಾರೆ, 3 ಜನ 4 ಜನ ಎಲ್ಲ ಆಗ್ತಾರೆ. ಸೊ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ, ಏನು ಹೇಳ್ತಾರೆ ಅದಕ್ಕೆ? ನನಗೂ ಕೂಡ ಟ್ರಿಪ್ಲೆಟ್ಸ್ ಅಂತಲೇ ಗೊತ್ತಾಗಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಫನಿ ಕ್ವೆಶನ್ ರೌಂಡಲ್ಲಿ ನಮ್ಮ ಪ್ರಶಾಂತ್ ಸಿದ್ದಿ ಅವರು ವಿನ್ ಆಗಿದ್ದಾರೆ. 2 ಕ್ವೆಶನ್ ಆನ್ಸರ್ ಲೀಡಲ್ಲಿರೋದ್ರಿಂದ ಕಂಗ್ರ್ಯಾಚುಲೇಷನ್ಸ್. ಖಂಡಿತ. ಓಕೆ, ಸೊ ಈಗ ನೆವರ್ ಹ್ಯಾವ್ ಐ ಎವರ್ ಲಾಸ್ಟ್ ರೌಂಡ್. ಸೊ ಇದರಲ್ಲಿ ಆನ್ಸರ್ ಕರೆಕ್ಟ್ ಆಗಿದ್ರೆ 1 ಸಿಪ್ ನೀವು ತಗೊಳ್ಬೇಕಾಗುತ್ತೆ. ಓಕೆ, ನಿಮ್ಮ ಮೊದಲನೇ ಕ್ವೆಶನ್, ಟಿಕೆಟ್ ಇಲ್ಲದೆ ಯಾವತ್ತಾದರೂ ಟ್ರಾವೆಲ್ ಮಾಡಿದ್ದೀರಾ? ಬಸ್ ಆರ್ ಟ್ರೈನ್ ಆರ್ ಎನಿವೇರ್? ಹೌದಾ? ಸ್ಕೂಲಲ್ಲಿರುವಾಗ, ಅಂದರೆ ಟಿಕೆಟ್ ಇರುವಾಗ ಡೆಲಿಬರೇಟ್ ಅಲ್ಲ. ನಾನು ಸುಮ್ಮನೆ ನಿಂತೀನಿ, ಕಂಡಕ್ಟರ್ ಒಂದು ಟಿಕೆಟ್ ತಗೊಂಡಿಲ್ಲ, ನಾವೇನು ಮಾಡೋದು? ನಮ್ದೇನು ತಪ್ಪಿಲ್ಲ. ತಾಳ್ಗೋಪ ಟ್ರೈನ್. ಲವ್ ಬ್ರೇಕಪ್ ಆಗಿದೆಯಾ? ಬ್ರೇಕಪ್ ಥರ ಎಲ್ಲ ಆಗಲಿಲ್ಲ, ನಿಮ್ಮ ಬಗ್ಗೆ ನೀವೇ ಯಾವತ್ತಾದ್ರೂ ಗೂಗಲ್ ಸರ್ಚ್ ಮಾಡಿದ್ದೀರಾ? ಮಾಡಿದ್ದೀನಿ. ಏನಂತ ಮಾಡಿದ್ದೀರಾ?
ಸುಮ್ಮನೆ ಹೆಸರು ಹಾಕೋದು. ಹೆಸರು ಹಾಕೊಡೋದು ನೋಡೋದು ಅಷ್ಟೇ. ಏನ್ ಬರುತ್ತೆ ನೋಡೋದು. ಓಕೆ ಗೂಗಲ್ ಅಲ್ಲಿ ಇದೀವಲ್ಲ ಒಂದು ಏನೋ ಏನ್ ಬಂದಿದೆ ಅಂತ ನೋಡಿ. ಓಕೆ. ಫ್ಯಾನ್ಸ್ ಪ್ರಪೋಸ್ ಮಾಡಿರುವಂತ ಇನ್ಸಿಡೆಂಟ್ಸ್ ಇದೆಯಾ? ಫ್ಯಾನ್ಸ್ ಪ್ರಪೋಸ್ ಮಾಡಿರೋದು. ಫಸ್ಟ್ ಆಫ್ ಆಲ್ ನಾನು ಫ್ಯಾನ್ಸ್ ಅಂತ ಕನ್ಸಿಡರ್ ಮಾಡಲ್ಲ, ಎಲ್ಲರೂ ನಮ್ಮವರೇ. ಸೊ ಪ್ರಪೋಸ್ ಇಲ್ಲ ಪ್ರಪೋಸ್ ಅಂತ ಮಾಡಿ. ಇಲ್ಲ ನಂದು ನನಗೆ ಕಾಫಿ ಕುಡಿಯೋದು ಅಭ್ಯಾಸ ಜಾಸ್ತಿ, ಹಂಗೆ ಕೈ ಹೋಗ್ತಾ ಇದೆ ಕಾಫಿಗೆ. ಅಷ್ಟೇ. ಓಕೆ ಕ್ಲಿಯರ್ ಬಿಡಿ. ಹೌದು ಗುರು. ಓಕೆ. ತುಂಬಾ ಡಿಪ್ರೆಸ್ಡ್ ಆಗಿರುವಾಗ ಅಥವಾ ಲೈಫ್ಗೆ ಸಂಬಂಧಪಟ್ಟಿರೋ ಹಾಗೆ ಫ್ಯಾನ್ಸ್ ನಿಮ್ಮ ಹತ್ರ ಸಜೆಷನ್ ಕೇಳಿದಾರಾ? ಹೇಳಿದಾರಾ? ಯಾವುದು ಆ ರೀತಿ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್? ಕ್ರೇಜಿ ಅಂತ ಏನು ಅನ್ಸಿಲ್ಲ, ತುಂಬ ಜನ ಮಾತಾಡ್ತಾರೆ, ಅದು ಯಾಕೆ ಗೊತ್ತಿಲ್ಲ. ನನ್ನ ಹತ್ರ ಬಹಳ ವಿಷಯಗಳೆಲ್ಲ ಅದು ಇದು ಎಲ್ಲ ಮಾತಾಡ್ತಾರೆ. ಓಕೆ. ಎಕ್ಸಾಮಲ್ಲಿ ಯಾವತ್ತೂ ಚೀಟ್ ಮಾಡಿದ್ದೀರಾ? ಡೆಫಿನೆಟ್ಲಿ. ಯಾವ ಟೈಮ್? ಎಲ್ಲ ಎಕ್ಸಾಂಪಲ್ ಮಾಡಿದ್ವಿ. ಹೇಗೆ? ಅಕ್ಕಪಕ್ಕದ ಕೇಳಿಸ್ಕೊಂಡು ಅಕ್ಕಪಕ್ಕದವ್ರು ಕೇಳೋದು, ಹಿಂದ್ಗಡೆಗೂ ನೋಡೋದು. ಅವ್ನು ಪಾಸ್ ಆದ್ರೆ ನಾನು ಪಾಸ್ ಆದಂಗೆ, ಅವ್ನು ಫೇಲ್ ಆದ್ರೆ ನಾ ಫೇಲ್ ಆದಂಗೆ. ಓಕೆ. ನಿಮ್ಮ ಎಕ್ಸ್ನ ಪ್ರೊಫೈಲ್ ಸ್ಟಾಕ್ ಮಾಡಿರೋದು, ಪ್ರೊಫೈಲ್ ಅಥವಾ ಅವ್ರ ಬಗ್ಗೆ ಸ್ಟಾಕ್ ಮಾಡಿರೋದು ಅಂದ್ರೆ ಅರ್ಥ ಆಗಿಲ್ಲ ನನಗೆ. ಮಾಡಿಲ್ಲ, ಮೆಸೇಜ್ ಮಾಡಿದ್ದೀನಿ. ಏನೇನು ಸ್ಟಾಕ್ ಅಂದ್ರೆ ನಿಮ್ಮ ಹಳೆ ಹಳೆ ಡವ್ಗೆ ಮೆಸೇಜ್ ಅಥವಾ ಅವರ ಪ್ರೊಫೈಲ್ ಫೇಸ್ಬುಕ್ ಅಲ್ಲಿ. ಅವ್ರು ಇವಾಗ ಏನ್ ಮಾಡ್ತಿದ್ದಾರೆ, ಅಪ್ಡೇಟ್ಸ್ ತಗೊಳ್ಳೋದು ಅವ್ರ ಬಗ್ಗೆ? ಸೀನೇ ಇಲ್ಲ ಅವೆಲ್ಲ. ಒಂದ್ಸತಿ ಬಿಟ್ಟು ಹೋದ್ಮೇಲೆ ಮುಗ್ದಾಯ್ತು. ಟೂ ಡಿಫ್ರೆಂಟ್ ಮೆನ್. ಮತ್ತೆ ನೋಡೋದು, ಮತ್ತೆ ಹಾಕೊಂಡು ಪರ ಕ್ಯಾರ್ಕೊಳ್ಳೋದು ಸೀನೇ ಇಲ್ಲ. ಹೊಸದಕ್ಕೆ ಟ್ರೈ ಮಾಡೋದಷ್ಟೇ. ನೀವು ಆ ರೀತಿ ಅಲ್ಲ. ಆ ರೀತಿ ಅಂತಲ್ಲ, ಮೆಸೇಜ್ ಮಾಡಿದ್ದೀನಿ. ಮಾಡಿದ್ದೀರಾ ನೀವು? ಬೇಜಾರಾಯ್ತಾ? ಹರ್ಟ್ ಆಯ್ತಾ? ಸೀಕ್ರೆಟ್ ಆಗಿ ಒಬ್ರಿಗೆ ಗೊತ್ತಿಲ್ದಿರೋ ಹಾಗೆ ಅವ್ರ ಫೋಟೋ ಕ್ಯಾಪ್ಚರ್ ಮಾಡಿದ್ದೀರಾ? ಇಲ್ಲ. ರ್ಯಾಂಡಮ್ ಆಗಿ ಔಟ್ ಆಫ್ ಲವ್ ಆಗಿರೋದು ಅವ್ರು ಏನು ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ರು. ಹಂಗೆ ಮಾಡಿರ್ಬೋದು. ಓಕೆ. ನಿಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಾದ್ರೂ ಒಂದು ಸುಳ್ಳು, ಒಂದು ಲೈ ಓಡಾಡಿದೆ, ಸ್ಪ್ರೆಡ್ ಆಗಿದೆಯಾ? ಓಕೆ, ನೀವೇ ಹೇಳ್ಬೇಕು ಯಾವ ಲೈ ಏನು ಅಂತ. ಹೇಳ್ಬೇಕು. ಓಡಾಡಿದೆ. ನೀವು ಕೇಳಿದ್ದೇನು? ಓಡಾಡಿದ್ಯಾ? ಅದು ಯಾವ್ದ ಅಂತ ಹೇಳಿಲ್ಲ. ಕುಡ್ದ್ಮೇಲೆ ಯಾವ್ದು ಹೇಳ್ಬೇಕು, ಅದೇ ರೂಲ್ಸ್ ಇದ್ರಲ್ಲಿ. ಕುಡ್ದಾಯ್ತಲ್ಲ. ಓಕೆ. ಸೊ ಫೀಮೇಲ್ ಫ್ಯಾನ್ಸ್ ಬಗ್ಗೆ ನಿಮ್ಮ ವೈಫ್ ಪೊಸೆಸ್ ಆಗಿ ಜಗಳ ಮಾಡಿದಾರ ನಿಮ್ಮ ಜೊತೆಗೆ? ಇಲ್ಲ. ವೈಫೇ ಇಲ್ಲ, ಜಗಳ ಇಲ್ಲ ಮಾಡಿ. ವೈಫ್ ಇಲ್ಲ ಅಂದ್ರೆ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಜಗಳ ಮಾಡಿಲ್ವಾ? ಏನು, ಯಾಕಂದ್ರೆ ಅವ್ರಿಗೆ ಮುಂಚೆ ಹೇಳ್ಬಿಟ್ಟೆ ಲವ್ ಮಾಡ್ತೀವಲ್ಲ, ಹಿಂಗಿರುತ್ತೆ, ಹಿಂಗೆ ಸಿನಿಮಾ ಇಂಡಸ್ಟ್ರಿ ಅಂತ ಜಗಳ ಮಾಡೋದಂತ ಅವಶ್ಯಕತೆನೇ ಇಲ್ಲ. ಓಕೆ. ಸೊ ಈ ಒಂದು ರೌಂಡಿಂದ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ನಾವು ಯು ಕ್ಯಾನ್ ಹ್ಯಾವ್ ಯೋರ್ ಕಾಫಿ ಆರಾಮ್ಸೆ. ಮತ್ತೆ ಉತ್ತರ ಕೊಡ್ಬೇಕಂತ ಹೇಳ್ಬಿಟ್ಟಿರ ಕಾಫಿ ಕುಡಿದು. ಥ್ಯಾಂಕ್ ಯು ಸೋ ಮಚ್ ಸರ್.